ಬಿಜೆಪಿಯ ಸತ್ಯಶೋಧನಾ ಸಮಿತಿ ರಿಪೋರ್ಟ್. ಕ್ರಾಸ್ ಓಟ್ ಮಾಡಿದವರಲ್ಲಿ ಜೆಡಿಎಸ್ನವರೇ ಹೆಚ್ಚಿದ್ದಾರಾ? ಏನು ಜೆಡಿಎಸ್ನ 4ಕ್ಕಿಂತ ಹೆಚ್ಚು ಶಾಸಕರು ಅಡ್ಡ ಮತದಾನವನ್ನು ಹಾಕಿದ್ರಾ ಅನ್ನುವಂಥ ಪ್ರಶ್ನೆ. ಇದೀಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದಲ್ಲಿ ಜೆಡಿಎಸ್ಗೆ ಶಾಕ್ ಕೊಟ್ಟಿದೆ ಬಿಜೆಪಿಯ ಸತ್ಯಶೋಧನಾ ರಿಪೋರ್ಟ್. ಕ್ರಾಸ್ ವೋಟಿಂಗ್ ಮಾಡಿದವರಲ್ಲಿ ಜೆಡಿಎಸ್ನವರೇ ಹೆಚ್ಚಿದ್ದಾರಾ ಅನ್ನುವಂಥ ಪ್ರಶ್ನೆ. ಜೆಡಿಎಸ್ನ 4ಕ್ಕಿಂತ ಹೆಚ್ಚು ಶಾಸಕರು ಇಲ್ಲಿ ಅಡ್ಡ ಮತದಾನವನ್ನ ಹಾಕಿದ್ರಾ? ಜೆಡಿಎಸ್ನ 8 ಶಾಸಕರು ಅಡ್ಡ ಮತದಾನವನ್ನ ಹಾಕಿದ್ರಾ ಅನ್ನುವಂಥ ಪ್ರಶ್ನೆ ಇದೆ. ಬಿಜೆಪಿಯ ಕೇವಲ 3 ಶಾಸಕರು ಕ್ರಾಸ್ ವೋಟ್ ಅನ್ನ ಮಾಡಿದ್ರಾ? ಬಿಜೆಪಿ ಒಬ್ಬ ಶಾಸಕನ ಮತ ಅಸಿಂಧು ಆಗಿದ್ಯಾ? ಕುಮಾರಸ್ವಾಮಿ ನಂಬಿಕೆಯನ್ನ ಪೊಳ್ಳು ಮಾಡಿದ್ರ ದಳ ಶಾಸಕರು ಅನ್ನುವಂಥ ಪ್ರಶ್ನೆ. ಅಂದ್ರೆ ವೋಟ್ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಮಾಡಿದ್ರ? ಅಶ್ವವೇಗ ನ್ಯೂಸ್ ನಲ್ಲಿ ಸ್ಫೋಟಕ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಈಗ ಲಭ್ಯ ಇದೆ. ಜೆಡಿಎಸ್ಗೆ ಶಾಕ್ ಕೊಟ್ಟ ಬಿಜೆಪಿಯ ಸತ್ಯಶೋಧನಾ ಸಮಿತಿಯ ರಿಪೋರ್ಟ್. ಕ್ರಾಸ್ ವೋಟಿಂಗ್ ಮಾಡಿದವರಲ್ಲಿ ಜೆಡಿಎಸ್ನವರೇ ಹೆಚ್ಚಿದ್ದಾರಾ? ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ನಡೆದಂತಹ ವಿಚಾರ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಇದೀಗ ಬಿಜೆಪಿ ಸತ್ಯಶೋಧನಾ ಸಮಿತಿಯನ್ನ ಕೂಡ ರಚನೆ ಮಾಡಿತ್ತು. ಅದರಲ್ಲಿ ಈಗ ಬಿಜೆಪಿಗೆ ಶಾಕ್, ಏನು ಬಿಜೆಪಿಯಿಂದ ಜೆಡಿಎಸ್ಗೆ ಶಾಕ್ ಆಗಿರುವಂಥದ್ದು. ಅಂದ್ರೆ ಬಿಜೆಪಿಗಿಂತ ಹೆಚ್ಚಾಗಿ ಜೆಡಿಎಸ್ನ ಶಾಸಕರೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಕುಮಾರಸ್ವಾಮಿ ನಂಬಿಕೆಯನ್ನ ಪೊಳ್ಳು ಮಾಡಿದ್ರ ಅದೆಲ್ಲ ಶಾಸಕರು? ಇಲ್ಲಿ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ಳುವಂಥದ್ದು. ಅಶ್ವವೇಗ ನ್ಯೂಸ್ ನಲ್ಲಿ ಈಗ ಸ್ಫೋಟಕ ಸತ್ಯಶೋಧನಾ ರಿಪೋರ್ಟ್ ಲಭ್ಯ ಇದೆ. ಬಿಜೆಪಿ ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ನಲ್ಲಿ ಜೆಡಿಎಸ್ಗೆ ಶಾಕ್ ಆಗ್ತಾ ಇರುವಂಥದ್ದು. ಯಾಕಂದ್ರೆ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ವಿಚಾರವಾಗಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಲಾಯಿತು. ಕ್ರಾಸ್ ವೋಟಿಂಗ್ ಮಾಡಿದವರಲ್ಲಿ ಜೆಡಿಎಸ್ನವರೇ ಹೆಚ್ಚಾಗಿದ್ದಾರಾ? ಜೆಡಿಎಸ್ನ 4ಕ್ಕಿಂತ ಹೆಚ್ಚು ಶಾಸಕರು ಈಗ ಅಡ್ಡ ಮತದಾನವನ್ನ ಹಾಕಿದ್ರ? ಜೆಡಿಎಸ್ನ 8 ಶಾಸಕರು ಅಡ್ಡ ಮತದಾನವನ್ನ ಹಾಕಿದ್ರ ಅನ್ನುವಂಥ ಪ್ರಶ್ನೆ ಇದೆ. ಬಿಜೆಪಿಯ ಕೆಲ 3 ಶಾಸಕರು ಮಾತ್ರ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರ? ಇನ್ನು 1 ಮತ ಅಸಿಂಧು ಆಗಿರುವಂಥದ್ದು, 1 ವೋಟ್ ಮಾತ್ರ ಅಸಿಂಧು ಆಗಿರುವಂಥದ್ದು. ಬಿಜೆಪಿಯಿಂದ ಕ್ರಾಸ್ ವೋಟಿಂಗ್ ರಿಪೋರ್ಟ್ ರೆಡಿ ಆಗಿದೆ. ಪರಿಷತ್ ಚುನಾವಣೆಯಲ್ಲಿ ದೋಸ್ತಿ ಪಡೆ ಅಡ್ಡ ಮತದಾನವನ್ನ ಮಾಡಲಾಗಿದೆ. ಅಡ್ಡ ಮತದಾನ ಹಾಕಿದ್ಯಾರು? ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈಗ ಸಿಟಿ ರವಿ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರಗೆ ಸಿಟಿ ರವಿ ವರದಿಯನ್ನ ಸಲ್ಲಿಸಿದ್ದಾರೆ. ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ಶಾಸಕರ ಬಗ್ಗೆ ರಿಪೋರ್ಟ್ ಅನ್ನ ಮಾಡಲಾಗಿದೆ. ಅಭ್ಯರ್ಥಿಗಳು ಜೆಡಿಎಸ್ನ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಲಾಗಿರುವುದು. ಸ್ಥಳೀಯ ಸಾಂದರ್ಭಿಕ ಸಾಕ್ಷ್ಯವನ್ನ ಪರಿಗಣಿಸಿ ವರದಿಯನ್ನ ತಯಾರು ಮಾಡಲಾಗಿದೆ. ಸಿಟಿ ರವಿ ಸಮಿತಿ ಪ್ರಕಾರ 3 ಬಿಜೆಪಿ ಶಾಸಕರಿಂದ ಮಾತ್ರ ಇಲ್ಲಿ ಅಡ್ಡ ಮತದಾನ ಆಗಿದೆ. ಸತ್ಯಶೋಧನಾ ಸಮಿತಿಯಿಂದ ವಿಜೇಂದ್ರಗೆ ಈಗ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಅಷ್ಟಕ್ಕೂ ಆ ವರದಿಯಲ್ಲಿ ಏನಿದೆ ಗೊತ್ತಾ? ಕ್ರಾಸ್ ವೋಟ್ ಬೀರರಿಗೆ ಈಗ ಡವಡವ ಅಂತ ಇದೆ. ಬಿಜೆಪಿಯಿಂದ ಕ್ರಾಸ್ ವೋಟ್ ನಡೆದಿರುವಂತಹ ವಿಚಾರಕ್ಕೆ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. 12 ಶಾಸಕರಿಗೆ ಈಗ ಡವಡವ ಉಂಟಾಗಿದೆ. ಕ್ರಾಸ್ ವೋಟಿಂಗ್ ರಿಪೋರ್ಟ್ ರೆಡಿ ಆಗಿದೆ. ಪರಿಷತ್ ಚುನಾವಣೆಯಲ್ಲಿ ದೋಸ್ತಿ ಪಡೆ ಅಡ್ಡ ಮತದಾನವನ್ನ ಮಾಡಲಾಗಿತ್ತು. ಅಡ್ಡ ಮತದಾನ ಹಾಕಿದವರು ಯಾರು? ವರದಿಯನ್ನ ಈಗ ಸಿಟಿ ರವಿ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರಗೆ ಸಿಟಿ ರವಿ ಈ ಒಂದು ರಿಪೋರ್ಟ್ ಅನ್ನ ನೀಡಿದ್ದಾರೆ. ಅನುಮಾನಾಸ್ಪದವಾಗಿ ಕಂಡುಬಂದಂತಹ ಶಾಸಕರ ಬಗ್ಗೆ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿರುವಂಥದ್ದು. ವರದಿ ಏನು ಅಭ್ಯರ್ಥಿಗಳು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ಜೊತೆ ಈ ಬಗ್ಗೆ ಚರ್ಚೆ ನಡೆದಿದ್ದು. ಸ್ಥಳೀಯ ಸಾಂದರ್ಭಿಕ ಸಾಕ್ಷಿಗಳನ್ನ ಪರಿಗಣಿಸಿ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಸಿಟಿ ರವಿ ಸಮಿತಿ ಪ್ರಕಾರವಾಗಿ 3 ಬಿಜೆಪಿ ಶಾಸಕರು ಮಾತ್ರ ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಸತ್ಯಶೋಧನಾ ಸಮಿತಿಯಿಂದ ವಿಜೇಂದ್ರಗೆ ಈಗ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಅಷ್ಟಕ್ಕೂ ಆ ವರದಿಯಲ್ಲಿ ಏನಿದೆ ಗೊತ್ತಾ? ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು? ಈಗ ಅಂತವರಿಗೆ ಡವಡವ ಶುರುವಾಗಿದೆ. ಬಿಜೆಪಿಯಿಂದ ಕ್ರಾಸ್ ವೋಟಿಂಗ್ ರೆಡಿ, 12 ಶಾಸಕರಿಗೆ ಡವಡವ ಶುರುವಾಗಿದೆ. ಕ್ರಾಸ್ ವೋಟಿಂಗ್ ಮಾಡಿದವರಂತಹ ರಿಪೋರ್ಟ್ ಈಗ ಸತ್ಯಶೋಧನಾ ರಿಪೋರ್ಟ್ ರೆಡಿ ಇದೆ. ಅದನ್ನ ರಾಜ್ಯಾಧ್ಯಕ್ಷರ ಕೈಗೂ ಕೂಡ ಸಿಟಿ ರವಿ ನೀಡಿದ್ದಾರೆ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರಗೆ ವರದಿಯನ್ನ ಸಿಟಿ ರವಿ ಸಲ್ಲಿಕೆ ಮಾಡಿದ್ದಾರೆ.
ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯ ಶೋಧನೆ ಮಾಡಲಿಕ್ಕೆ ಅಂತೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಎನ್ ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನು ಮಾಡಿದ್ರು. ಅವರಿಗೆ ನಮಗೆ ಹೇಳಿದ್ರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ 3 ಕುಳಿತು ಪರಸ್ಪರ ಚರ್ಚೆ ಮಾಡಿ 3 ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸುವ ಕೆಲಸ ಮಾಡಿದ್ದೇವೆ. ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯ ಶೋಧನೆ ಮಾಡಲಿಕ್ಕೆ ಅಂತೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಎನ್ ಮಹೇಶ್ ಅವರು,